ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಬ್ಬರನ್ನು ಒದ್ದು ಒಳಗಾಕ್ಬೇಕು. KPSC ಹಗರಣ ರೂವಾರಿಗಳನ್ನೂ ಒದ್ದು ಒಳಗಾಕ್ಬೇಕು, ನೀಟ್ ರೂವಾರಿಗಳನ್ನೂ ಒದ್ದು ಒಳಗಾಕ್ಬೇಕು. ದಯವಿಟ್ಟು ಮೋದಿಯವ್ರ ಹತ್ರ ಕೇಳ್ಕೊಳ್ಳೋದು, ಇದನ್ನ ಪ್ರತಿಷ್ಠೆಯಾಗಿ ತಗೋಬೇಡಿ, ಮೈಂಡ್ಗೆ ಹಾಕೊಂಬೇಡಿ. ವಿದ್ಯಾರ್ಥಿಗಳಿದ್ರೆ ನಾವು, ಯುವ ಶಕ್ತಿ ಇದ್ರೆ ನಾವು, ಆ ಯುವ ಶಕ್ತಿಯ ಓಟಿಂದ ನೀವು 15 ವರ್ಷದಿಂದ 12 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದೀರ. ಅವರು ಸಿಡ್ದಿದ್ರೆ 4 ದೇಶದಲ್ಲಿ ಗೌರ್ಮೆಂಟೇ ಹೋಗಿದೆ. ನಿಮಗಿದು ಎಚ್ಚರಿಕೆಯ ಗಂಟೆ. ಅವರಿಗೆ ಲಾಟಿಲ್ ಹೊಡೆಯೋದು ಬಿಟ್ಟು ಧರ್ಮಾನ್ ಪ್ರಧಾನ್ದು ರಾಜೀನಾಮೆ ತಗೊಳ್ಳಿ, ತನಿಖೆ ಮಾಡಿ. ಇಲ್ಲ ಅಂದರೆ ಮತ್ತೆ ವಾಪಸ್ ಸಂಪುಟಕ್ಕೆ ತಗೊಳ್ಳಿ. ಅದನ್ನು ಬಿಟ್ಟು ನಂದೇ ನಡಿಬೇಕು, ನಮ್ಮದು ಕ್ಲೀನ್ ಗೌರ್ಮೆಂಟು, ನಾನು ಮಾಡಿದ್ದೆ ಆನೆ ನಡೆದಿದ್ದೇ ದಾರಿ ಅನ್ನೋ ಒಂದು ಈಗೋದಲ್ಲಿ ಹೋಗಬೇಡಿ. ಅವ್ರು ರಾಜೀನಾಮೆ ತಗೊಳ್ಳೋದ್ರಿಂದ ನಿಮ್ಮ ಸರ್ಕಾರ ಏನು ಬಿದ್ದೋಗಲ್ಲ, ಇಲ್ಲ ನಿಮಗೇನು ಕಳಂಕ ಆಗ್ಬಿಡಲ್ಲ. ಆದರೆ ಅವ್ರು ತೊಗೊಂಬಿಟ್ಟಿದ ತಕ್ಷಣ ನಂದು ನೀಟ್ ಗೌರ್ಮೆಂಟ್, ನಾನು ಏನೂ ಮಾಡೇ ಇಲ್ಲ ಅಂತ ಮುಚ್ಚಾಕೊಂಡು ಹೋಗೋದು ಸರಿಯಲ್ಲ. ವಿದ್ಯಾರ್ಥಿಗಳ ಭಾವನೆಗೆ, ಯುವಕರ ಭಾವನೆಗೆ ಬೆಲೆ ಕೊಡಿ. ಯಾವ ಬಸ್ಸು ಕೊಟ್ಟಿಲ್ಲ, ಕಾರು ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಒಂದು ವಾಟ್ಸಪ್, ಒಂದು ಇನ್ಸ್ಟಾಗ್ರಾಮ್ ಕರೆ ಕೊಟ್ಟಿದ್ದಕ್ಕೆ ಲಕ್ಷಾಂತರ ಜನ ರೋಡಲ್ಲಿ ಇದ್ದಾರೆ ಅಂದರೆ ಅವ್ರ ಶಕ್ತಿ ಏನು ಅಂತ ಅರ್ಥ ಮಾಡ್ಕೋಬೇಕು. ಸರ್, ಈಗ DK ಶಿವಕುಮಾರ್ ಅವರಿಗೆ ಒಳ್ಳೆ ಆಡಳಿತ ಕೊಡೋದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ ಅಂತಂದ್ರೆ ಅಡೆತಡೆಗಳು ಇದೆಯಾ ಅಂತ? ಅಡೆತಡೆಗಳಿಲ್ಲ, ಆಗಿ 1 ತಿಂಗಳಾಗಿದೆ. ಇನ್ನು 2 ವರ್ಷನೂ ಯಾವುದೇ ಅಡೆತಡೆಗಳ ಆಗದಂಗೆ ಅಧಿಕಾರ ಮಾಡಲಿ ಅಂತ ಕೇಳ್ತಾರೆ. ಅದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ. ಹೋರಾಟ ಮಾಡೋದು ಅವ್ರ ಹಕ್ಕು, ಅದು ತಪ್ಪು ಅಂತಲ್ಲ. ಇನ್ನು ಮುಂದೆ ಯಾವುದೇ ಅಡೆತಡೆಗಳು ಬರದೆ ಸುರಾಗವಾಗಿ ರಾಜ್ಯ ಸಮೃದ್ಧಿಯಿಂದ ನಡೀಲಿ ಅಂತ ಕೇಳ್ಬೇಕು. ಸಿಜೆಪಿ ಜಿಲ್ಲೆಗಳ ಜೊತೆಗೆ ಸೇರ್ಕೊಂಡು ಕಾಂಗ್ರೆಸ್ ತಿಗ್ನೆಗಳ ತರ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಆರೋಪ ಬಿಜೆಪಿ. ತಿಗಣೆ ಒಂದು ಕಚ್ಚಿದ್ರೆ ಹೆಂಗ್ ರಕ್ತ ಇರ್ತದೆ ಅಂತ ಗೊತ್ತಾಗಿರ್ಬೇಕು. ಹೇಳ್ದವ್ರಿಗೆ ಹೇಳಿ, ತಿಗಣೆ ಒಂದು ಚೂರು ರಕ್ತ ಇರಿದ್ರೆ ನೀನು ಮಲ್ಕೊಳಕ್ಕೆ ಆಗಲ್ಲ, ರಾತ್ರೆಲ್ಲ ಕೆರ್ಕೊಂಡು ಕೂತ್ಕೋಬೇಕಾಗತ್ತೆ. ಆ ತಿಗಣೆ ಶಕ್ತಿನೂ ಅಷ್ಟಿರುತ್ತೆ. ಯಾವುದೋ ತಿಗಣೆ ಜಿರ್ಲೆಗಳು ಅಷ್ಟು ಈಸಿ ಅಲ್ಲ. ನಿನಗೆ ರಾತ್ರಿ ಒಂದು ತಿಗಣೆ ಕಚ್ಚಿದ್ರೆ ರಾತ್ರೆಲ್ಲ ನಿದ್ದೆ ಮಾಡೋಂಗಿಲ್ಲ, ನೀನು ನಿದ್ದೆ ಕದ್ದು ಬಿಡುತ್ತೆ. ಅದರಿಂದ ತಿಗಣೆ ಜಿರ್ಲೆ ಅನ್ನೋದು ಬಿಟ್ಟು ನೀವು BJPಯವರು ಯುವಕರ, ವಿದ್ಯಾರ್ಥಿಗಳ, ಯುವ ಸಮೂಹದ ಓಟ್ ಪಡೆದು ಅಧಿಕಾರ ಮಾಡ್ತಾ ಇದ್ರಿ. ಅವರ ಭಾವನೆಗಳಿಗೆ ಬೆಲೆ ಕೊಡಿ ಅಂತ ನಾನು ಕೇಳೋದು. ಕಾಂಗ್ರೆಸ್ನವರು ಬಿಜೆಪಿ ನಿದ್ದೆಗೆಡಿಸ್ತಿದ್ದಾರೆ ಅಂತ 100% ನಾವು ವಿದ್ಯಾರ್ಥಿಗಳ ಪರ ಇದ್ದೀವಿ, ಯುವಕರು ಪರ ಇದ್ದೀವಿ. ನಿದ್ದೆಗೆಡಿಸೋದಂತೂ ಗ್ಯಾರಂಟಿ. ಧನ್ಯವಾದ.